ನಮ್ಮ ಫ್ರೆಂಡ್ಶಿಪ್ನ ಮೊದಲ ಮಹಲೆ ಮಹದೇಶ್ವರ ಟ್ರಿಪ್ ಹೀಗಿತ್ತು. ನಾವು ನೈಟ್ ಹೊರಟ್ವಿ. ನೈಟ್ 10 ಗಂಟೆಗೆ ಅಲ್ಲಿ ರೀಚ್ ಆದ್ವಿ. ಅಲ್ಲಿ ನಮಗೆ ಸಿಕ್ಕಿದ್ದು ಮಲೆ ಮಹದೇಶ್ವರನ ದರ್ಶನ ಆಯಿತು. ಆ ದರ್ಶನದಲ್ಲಿ ತುಂಬ ಭಕ್ತಿಯಿಂದ ಬೇಡುತ್ತಿರುವ ಜನರನ್ನು ನೋಡಿದ್ವಿ. ತುಂಬ ಅದ್ಭುತವಾದಂಥ ದರ್ಶನ ನಡೀತು. ಅಲ್ಲಿ ನಮಗೆ ಸಿಕ್ಕ ಗಜರಾಜನನ್ನು ನೋಡಿ ಮನಸ್ಸು ಪುಳಕಿತಗೊಂಡಿತು. ಎಷ್ಟು ಸೌಮ್ಯ ಸ್ವಭಾವದ ಆ ಆನೆಯನ್ನು ನೋಡಿ ತುಂಬ ಖುಷಿಪಟ್ವಿ. ಅಲ್ಲಿಂದ ಹೊರಟ್ವಿ ದರ್ಶನಕ್ಕೆ. ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ನಮಗಂತೂ ಸಿಕ್ತು VIP ದರ್ಶನ. ಬೇಗ ದರ್ಶನ ಆಯಿತು. ಅಲ್ಲಿಂದ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಫೋಟೋ ಕ್ಲಿಕ್ ಮಾಡಿ ಅಲ್ಲಿಂದ ಹೊರಟ್ವಿ. ಇದು ಗ್ರೂಪ್ನ ಫೋಟೋ ಆಗಿತ್ತು. ಅಲ್ಲಿಂದ ನಾವು ಹೊರಟ್ವಿ ಡೈರೆಕ್ಟ್ ಪ್ರಸಾದ ದರ್ಶನಕ್ಕೆ. ಅಲ್ಲಿ ಒಳ್ಳೆಯ ಪ್ರಸಾದ ಸಿಕ್ಕಿತು. ಅಲ್ಲಿಂದ ನಾವು ಹೊರಟಿದ್ದು ಹೊಗೆನಕಲ್ ಫಾಲ್ಸ್. ಅಲ್ಲಿ ಘಾಟ್ ಸೆಕ್ಷನಲ್ಲಿ ಒಳ್ಳೆ ಥ್ರಿಲ್ಲಿಂಗ್ ಆದಂತಹ ಎಕ್ಸ್ಪೀರಿಯನ್ಸನ್ನು ಮಾಡಿದ್ವಿ. ಫ್ರೆಂಡ್ಶಿಪ್ಪಿನ ಕ್ವಾಟ್ಲೆ ನಡೀತಿತ್ತು. ತುಂಬ ಅದ್ಭುತವಾದಂತಹ ಟ್ರಿಪ್ನ ಅನುಭವ ಮಾಡಿದ್ವಿ. ಇಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ 40 ಡಿಗ್ರಿ ಸೆಲ್ಸಿಗ್ರೇಟ್ ಅಷ್ಟು ಬಿಸಿಲಿತ್ತು. ನಮ್ಮ ಗಾಡಿ AC ಬೇರೆ ವರ್ಕ್ ಆಗ್ತಿರ್ಲಿಲ್ಲ. ಆದ್ರೂ ಡ್ರೈವಿಂಗಲ್ಲಿ ಥ್ರಿಲ್ ಇರೋದ್ರಿಂದ ತುಂಬ ಎಂಜಾಯ್ಮೆಂಟ್. ಹಬ್ಬ ಆ ಬಿಸಿಲಿಗೆ ನಮ್ಮ ತಲೆ ಅಂತೂ ತಿರುಗ್ತಾಯಿತ್ತು. ಅಲ್ಲಿಂದ ಹೊಗೆನಕಲ್ ಫಾಲ್ಸ್ ಎಂಟ್ರಿ. ನಯನ ಮನೋಹರವಾದಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಲ್ಲಿಂದ ಬೋಟ್ ತೊಗೊಂಡ್ವಿ. ಪರ್ ಹೆಡ್ 1000, 4 ಮೆಂಬರ್ಸ್ 1800 ಆಗಿತ್ತು. ಅಲ್ಲಿಂದ ಬೋಟ್ ಪ್ರಯಾಣ ಸ್ಟಾರ್ಟ್ ಆಯಿತು. 2 ಬೋಟಲ್ಲಿ ನಾವು ಹೋಗ್ತಾಯಿದ್ವಿ. ಆ ನೀರಿನಲ್ಲಿ ಹೋಗಬೇಕಾದ್ರೆ ತುಂಬ ಅದ್ಭುತವಾದಂತಹ ನಯನ ಮನೋಹರವಾದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದು ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ಸ್ವಿಮ್ಮಿಂಗ್ ಮಾಡಿದ್ವಿ. ಅವನು ಕಾಣಿಸ್ತಿರೋದು ಬಾಲು ಅಂತ, ಹುಟ್ಟು ಕೋತಿ ಅವನು. ನಾವು ಹೋಗಿದ್ದು 7 ಜನ. ತುಂಬ ಅದ್ಭುತವಾದಂಥ ಅನುಭವ ಆಯಿತು. ನಮ್ಮ ಫ್ರೆಂಡ್ಸ್ ಅಲ್ಲಿ ಹೋಗಿ ನೀರನ್ನ ಮಧ್ಯದಲ್ಲಿ ಸಿಗಾಕೊಂಡ್ರು. ಅಲ್ಲಿಂದ ಬಂದಿದ್ದು ಜೋಗ್ ಹತ್ರ. ಇವನು ನಾವು ಕರೆಯೋದು ಕತ್ತೆ ಕೂದಲು ಅಂತ, ಮಂಜುನಾಥ್ ಅಂತ. ಅಲ್ಲಿಂದ ಮತ್ತೆ ನಮ್ಮ ಬೋಟ್ ಪ್ರಯಾಣ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ತೆಗೆದಿದ್ದು ಒಂದು ಅದ್ಭುತವಾದಂತಹ ಸೂರ್ಯನ ದರ್ಶನವನ್ನು ಪಡೆದು ಅಲ್ಲಿ ನೋಡಿದ್ದು ನಾವು ಒಂದು ಗುಹೆಯನ್ನು ನೋಡಿದ್ವಿ. ಅದು ತುಂಬ ಅದ್ಭುತವಾಗಿತ್ತು. ನೆಕ್ಸ್ಟ್ ನಾವು ತೊಗೊಂಡಿದ್ದು ಸ್ವಿಮ್ಮಿಂಗ್. ಹೊಗೆನಕಲ್ ಫಾಲ್ಸ್ ಒಳಗಡೆ ಇರತಕ್ಕಂಥ ಸ್ವಿಮ್ಮಿಂಗ್ ಒಳಗಡೆ ಇದ್ವಿ. ಅಲ್ಲಿ ಮಿನಿಮಮ್ ಅಂದ್ರೂ 80 ಫೀಟ್ ಇದೆ, ಅಷ್ಟು ಆಳ ಇದೆ. ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾವು 4 ಜನ ಅಲ್ಲಿ ಸ್ವಿಮ್ ಮಾಡಿದ್ವಿ. ಅಲ್ಲಿಂದ ದೂರಕ್ಕೆ ಸ್ವಿಮ್ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ಹೊಗೆನಕಲ್ ಫಾಲ್ಸ್ ಕರ್ನಾಟಕ ಬಾರ್ಡರ್ ತನಕ ಸ್ವಿಮ್ ಮಾಡಿದ್ವಿ ನಾವೆಲ್ಲ. ತುಂಬ ಅದ್ಭುತವಾಗಿತ್ತು. ಅದು ಹೊರಟ್ವಿ.
140 ಪ್ಲಸ್ 200 ಕಿಲೋಮೀಟರ್ ಜರ್ನಿ ಸ್ಟಾರ್ಟ್ ಆಯಿತು. ಮಾಲ ಹೊಂದಿಲ್ಲ ಅದ್ಭುತವಾಗಿತ್ತು. ಷಡಾಕ್ಷರಿ, ತಿಲಕ್, ಗಂಗಾಧರ್, ರಾಜು ನಮ್ಮ ತಂದೆ ಕೊಂದವರು ಮಲಗುತ್ತಿದ್ದರು, ಅವ್ರಿಗೆ ಆಗ್ತಾ ಇರಲಿಲ್ಲ. ಆ ರೆಸ್ಟೋರೆಂಟಲ್ಲಿ ಊಟ ಮುಗಿಸಿದ್ವಿ. ನಮ್ಮ ಟ್ರಿಪ್ ಇಲ್ಲಿಗೆ ಎಂಡ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್.